ಪುರುಷರಿಗೆ ಹೋಲಿಕೆ ಮಾಡಿದರೆ ಮಹಿಳೆಯರ ಆರೋಗ್ಯ ವೈಖರಿ ಸ್ವಲ್ಪ ಭಿನ್ನವಾಗಿರುತ್ತದೆ. ನೈಸರ್ಗಿಕ ಪ್ರಕ್ರಿಯೆಗಳ ಮೂಲಕ ಸಾಕಷ್ಟು ಬೇರೆ ಬೇರೆ ರೀತಿಯ ಚಟುವಟಿಕೆಗಳು ನಡೆಯುತ್ತಿರುತ್ತದೆ. ಇತ್ತೀಚಿನ ದಿನಗಳಲ್ಲಿ ಮಹಿಳೆಯರಲ್ಲಿ ಪಿಸಿಒಎಸ್ ಮತ್ತು ಪಿಸಿಒಡಿ ಸಮಸ್ಯೆಗಳು ಕಾಮನ್ ಆಗಿ ಬಿಟ್ಟಿದೆ. ಬದಲಾದ ಆಹಾರ ಪದ್ಧತಿ ಮತ್ತು ಜೀವನ ಶೈಲಿಯ ಪರಿಣಾಮ ಇಂತಹ ಸಮಸ್ಯೆಗಳು ತಲೆದೋರುತ್ತಿದೆ. ಆಂತರಿಕವಾಗಿ ಗರ್ಭಕೋಶದ ಭಾಗದಲ್ಲಿ ಕೂಡ ಕೆಲವೊಂದು ಸಮಸ್ಯೆಗಳು ಇದ್ದಕ್ಕಿದ್ದಂತೆ ಎದುರಾಗಬಹುದು. ಪಿಸಿಒಎಸ್ ಸಮಸ್ಯೆಯಿಂದ ಬಳಲುತ್ತಿರುವ ಮಹಿಳೆಯರು ಕುಂಬಳಕಾಯಿ ಬೀಜಗಳನ್ನ ತಿನ್ನಬೇಕು ಅಂತ ಹೇಳ್ತಾರೆ. ಅದು ಯಾಕೆ ಎಂಬುದನ್ನ ಇಲ್ಲಿ ತಿಳಿಯೋಣ ಬನ್ನಿ. ಇದರಲ್ಲಿ ಆರೋಗ್ಯಕ್ಕೆ ಪೂರಕವಾದ ಸಮೃದ್ಧ ಪೋಷಕಾಂಶಗಳಿವೆ. ಈ ಸಣ್ಣ ಬೀಜದಲ್ಲಿ ದೊಡ್ಡ ದೊಡ್ಡ ಕಾಯಿಲೆಗಳನ್ನ ಗುಣಪಡಿಸುವ ಶಕ್ತಿ ಇದೆ ಎಂದು ಹೇಳ್ತಾರೆ. ಮಹಿಳೆಯರ ವಿಚಾರಕ್ಕೆ ಬರುವುದಾದ್ರೆ, ಪಿಸಿಒಎಸ್ ಸಮಸ್ಯೆಯಿಂದ ಬಳಲುತ್ತಿರುವ ಮಹಿಳೆಯರಿಗೆ ಕುಂಬಳಕಾಯಿ ಬೀಜಗಳು ನಿಜಕ್ಕೂ ವರದಾನ. ಏಕೆಂದರೆ ದೇಹದಲ್ಲಿ ಎದುರಾಗುವ ಹಾರ್ಮೋನ್ಗಳ ಅಸಮತೋಲನವನ್ನ ಹೋಗಲಾಡಿಸಿ ಆರೋಗ್ಯವನ್ನ ವೃದ್ಧಿಸುವಲ್ಲಿ ಇವುಗಳು ಸಹಾಯಕ. ಪಿಸಿಒಎಸ್ ಸಮಸ್ಯೆಯಿಂದ ಬಳಲುತ್ತಿರುವ ಮಹಿಳೆಯರಿಗೆ ಕುಂಬಳಕಾಯಿ ಬೀಜದಿಂದ ಏನೆಲ್ಲ ಪರಿಹಾರ ಸಿಗುತ್ತದೆ ಎಂದು ನೋಡುವುದಾದರೆ, ತಲೆಕೂದಲು ಉದುರುವಿಕೆ ಸಮಸ್ಯೆ ಕಡಿಮೆಯಾಗುತ್ತದೆ. ಕೊಲೆಸ್ಟ್ರಾಲ್ ಕೂಡ ಕಡಿಮೆಯಾಗುತ್ತದೆ. ಮೆಗ್ನೀಷಿಯಂ ಹೆಚ್ಚಾಗಿರುವುದರಿಂದ ಮೂಳೆಗಳಿಗೆ ತುಂಬಾ ಒಳ್ಳೆಯದು. ಋತುಬಂಧದ ನಂತರದಲ್ಲಿ ಆಸ್ಟಿಯೋಪೋರೋಸಿಸ್ ಸಮಸ್ಯೆ ಇರುವ ಮಹಿಳೆಯರಿಗೆ ಇದು ಕೂಡ ವರದಾನವಾಗಿದೆ. ರಾತ್ರಿಯ ಸಮಯದಲ್ಲಿ ಒಳ್ಳೆಯ ನಿದ್ರೆ ಬರುವಂತೆ ಮಾಡುತ್ತದೆ. ಹೀಗಾಗಿ ಮಹಿಳೆಯರು ತಾವು ಮಲಗುವ ಮುಂಚೆ 1 ಟೇಬಲ್ ಸ್ಪೂನ್ ಕುಂಬಳ ಬೀಜಗಳನ್ನು ಹುರಿದು ತಿನ್ನುವುದು ಕೂಡ ಒಳ್ಳೆಯದು. ಸಲಾಡ್, ಸ್ಮೂದಿ, ಓಟ್ ಮೀಲ್, ಮಿಲ್ಕ್ ಶೇಕ್ ಅಥವಾ ನೀವು ತಯಾರಿಸುವ ಚಟ್ನಿಯಲ್ಲೂ ಕೂಡ ಇದನ್ನು ಸೇರಿಸಿ ಸೇವಿಸಬಹುದು. ಮಹಿಳೆಯರಿಗಂತೂ ಪಿಸಿಒಎಸ್ ಸಮಸ್ಯೆಗೆ ಇದರಿಂದ ಅಗರ್ಭವಾದ ಪ್ರಯೋಜನಗಳಿವೆ.